ನಮಸ್ಕಾರ ಕರ್ನಾಟಕ. ನಮ್ಮ ಮಾನ್ಸೂನಿನ ರೈಡಿನ ಪಾರ್ಟ್ 2ಗೆ ಸ್ವಾಗತ ಸುಸ್ವಾಗತ. ಈಗ ನಾವು ರೆಸಾರ್ಟಿಂದ ಈಚೆ ಬಂದಿದ್ದೀವಿ. ನೋಡಿ, ರಾತ್ರಿ ಮಳೆಗೆ ಇದೆಲ್ಲ ಬಿದ್ದಿರೋದು. ಅಂದ್ರೆ ಅಂತ ಜೋರ್ ಮಳೆನೂ ಬರಲ್ಲ, ಮಳೆ ಬರದಿರಾನು ಇರಲ್ಲ. ರೆಸಾರ್ಟಿಂದ ಈಚೆ ಬಂದಿದ ತಕ್ಷಣ ನೋಡಿ ಈ ರೋಡ್ ಎಷ್ಟು ಸಕ್ಕತ್ತಾಗಿದೆ. ಇವಾಗ ನಾವು ದ ಕಣಿವೆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ 65 ಕಿಲೋಮೀಟರ್ಸ್ ಇದೆ. ನಿಮ್ಗೆ ಒಂದು ವಿಡಿಯೋ ಪ್ಲೇ ಮಾಡಿರ್ತೀನಲ್ಲ, ಈ ವಿಡಿಯೋ ಮುಂಚೆ ಏನು ಕಾಣಿಸ್ತಾ ಇರಲಿಲ್ಲ ಆ ವಿಡಿಯೋಲಿ. ಇವಾಗಲೂ ಆಲ್ಮೋಸ್ಟ್ ಹಂಗೆ ಇದೆ, ಅಂದ್ರೆ ಕ್ಲಿಯರ್ ಆಗ್ತಾ ಇದೆ. ಬಟ್ ಹತ್ ಕಡೆ ಬೆಟ್ಟಗಳಂತೂ ಕಾಣಿಸ್ತಾನೆ ಇಲ್ಲ, ಫುಲ್ ಕ್ಲೌಡ್ ಬೆಟ್ಸ್ ಆಗೋಗಿದೆ. ಇಲ್ಲಿ ರೈಟ್ ಸೈಡ್ ಏನ್ ಕಾಣ್ತಾ ಇದೆ, ಇದೆಲ್ಲ ರಬ್ಬರ್ ಫಾರ್ಮಿಂಗ್. ರಬ್ಬರ್ ತಯಾರಿಸ್ತಾರಲ್ವಾ, ಪ್ಲಾಸ್ಟಿಕ್ ಕವರ್ಗಳು ಕಟ್ಟಿದ್ದಾರೆ ನೋಡಿ, ಅದೆಲ್ಲ ರಬ್ಬರ್ ಫಾರ್ಮಿಂಗ್. ನಾನು ಫುಲ್ಲು ವೈಟ್ ಆ್ಯಂಡ್ ವೈಟ್ ಬೇರೆ ಹಾಕೊಂಡಿದ್ದೀನಿ. ನನ್ನ ಮಗಂದು ರಿಟರ್ನ್ ಹೋಗೋ ಅಷ್ಟರಲ್ಲಿ ನಮ್ಮಮ್ಮ ಪಕ್ಕ ಚಪ್ಪಲಿ ಹಾಕ್ಕೊಂಡು ಹಾಕ್ತಾರೆ. ಚಪ್ಪಲಿ ಹಾಕ್ಸ್ಕೊಳಕ್ಕೆ ರೆಡಿ ಆಗಿರ್ಬೇಕಷ್ಟೇ. ಹಾಂ 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 ಇವು ನೋಡಿ, ಇವರು ಏನು ಸಾಕಾಗಿದೆ. ಆ ಬೆಟ್ಟದ ಮೇಲೆ ಫುಲ್ಲು ಕ್ಲೌಡ್ ಬೆಟ್ಸು. ನಮ್ಮ ರೆಸಾರ್ಟ್ ಓನರು ಯಾವ ಥರ ಅಂದರೆ, ಯು ನೇಮ್ ಇಟ್ ವಿ ಹ್ಯಾವ್ ಇಟ್ ಅಂತ ಹೇಳ್ತಾರೆ. ವ್ಯೂ வேணுமா ವ್ಯೂ இருக்கு, ப்ரைவசி வேணுமா ப்ரைவசி இருக்கு, ಟ್ರೆಕ್ಕಿಂಗ್ வேணுமா ಟ್ರೆಕ್ಕಿಂಗ್ இருக்கு, ಕಂಫರ್ಟ್ வேணுமா ಕಂಫರ್ಟ್ ಇರುತ್ತೆ. ಆ ಥರ ಯು ನೇಮ್ ಇಟ್ ವಿ ಹ್ಯಾವ್ ಇಟ್ ಅಂತ ನಿಮಗೆ ಏನೇ ಬೇಕಿದ್ರೂ ಅರೇಂಜ್ ಮಾಡಿ ಕೊಡ್ತಾರೆ. ಈಗ ಆ್ಯಕ್ಚುಲಿ ಇನ್ನೊಂದು ಹೇಳೋದು ಬರ್ತದಲ್ಲ, ನಮ್ಮ ಜೊತೆ ನಮ್ಮ ಪ್ರಿಯಾಮ್ ಕೂಡ ಜಾಯ್ನ್ ಆಗಿದೆ. ಈಗ ಟೋಟಲ್ ನಾವು 4 ಜನ ಇದ್ದೀವಿ, 4 ಗಾಡಿ ರೋಡಲ್ಲೇ ಇದ್ದಾವೆ. ಎಲ್ಲ ಫುಲ್ಲು ಫಾಗಿ 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 ಥರ ಇದೆ. ಹಾಂ 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 ಈ ಮನೆ ನೋಡಿ ಎಷ್ಟು ಸಗಲಾಗಿದೆ. ನನ್ನ ಮಗನ ಆಟ ಆಡ್ತೈತೆ ನನ್ನ ಜೊತೆನೆ. ನನ್ನ ಮಗಂದಿಲ್ಲ ಒಂದು ಬ್ರಿಡ್ಜ್ ವಾಟರ್ ಕ್ರಾಸಿಂಗ್ ಐತೆ, ಏನೋ ನೀರು ಇಷ್ಟೊಂದು ಐತೆ. ಉಯ್, ನೆಕ್ಸ್ಟ್ ಲೆವೆಲ್ ಆಯ್ತು ನೀರು. ನಿಲ್ಸಿದ್ದೀನಿ ಹತ್ರ ನಿಲ್ಸಿದ್ವಿ. ನೀರು ನೋಡಿ ನನ್ನ ಮಗಂದು ಹೆಂಗೆ ಹರಿತಾ ಇದೆ. ಈ ವ್ಯೂ ಇರಲಿ, ಈ ವ್ಯೂ ನೋಡಿ ಏನು ಸಗಲಾಗಿದೆ. ನಾನು ನೋಡಿದ ತಕ್ಷಣ ಅಮೆಝಾನ್ ಫಾರೆಸ್ಟ್ ಫೀಲಿಂಗ್ ಬಂದ್ಬಿಡ್ತು. ಸಖತ್. ಒಂದು ಒಳ್ಳೆ ಫೋಟೋ ಶೂಟ್ ಮಾಡಿದ್ವಿ. ಫೋಟೋಸ್ ಅಂತ ನನಗೆ ಸಕ್ಕತ್ ಇಷ್ಟ ಆಯಿತು. ಆಹಾ ಹಾ 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 ಏನಿದೆ ಗುರು ವ್ಯೂ. ಅದು ಫುಲ್ ಫಾಗ್. ಇಬ್ಬರು ಮಾತ್ರ ಇದೀವಿ ಇಲ್ಲಿ, ಅವರೆಲ್ಲೂ ನಿಲ್ಲಿಸ್ಲೇ ಇಲ್ಲ, ಹೊಟ್ಟೋಗಿದ್ದಾರೆ ಇಬ್ರು. ಮಿಸ್ ಮಾಡ್ಕೊಂಡ್ರು ಅವ್ರು ಆ್ಯಕ್ಚುಲಿ ಬ್ರಿಡ್ಜ್ ಮೇಲೆ. ಅಬ್ಬಾ, ಮೇಲೆ ಆ ವ್ಯೂ ನೋಡಿ ಏನು ಸಾಗಲಾಗಿದೆ. ಇಲ್ಲಿ ನೋಡಿ ಗೊತ್ತಾಗುತ್ತೆ ಫಾಗು ಯಾವ ಲೆವೆಲಲ್ಲಿದೆ. ಮಳೆ ಮಾತ್ರ ಬರಬಾರ್ದು ದೇವರೇ ಪ್ಲೀಸ್. ಓ, ಇಲ್ಲೂ ನೀರು ಹರಿತಾ ಇದೆ ನೋಡಿ, ಏನು ಸಖತ್ತಾಗಿದೆ. ಇಲ್ಲಿ ಹಿಂದೆ ಒಂದು ಸಣ್ಣ ಹಳ್ಳಿ ಹೋಯ್ತು. ಎಲ್ಲ ಹೆಂಗ್ ನೋಡ್ತಾ ಇದ್ರು ಅಂದ್ರೆ, ವೈಟ್ ಆ್ಯಂಡ್ ವೈಟ್ ಹಾಕಿರೋದಕ್ಕೆ ಇವನ್ ಯಾರೋ ಪಕ್ಕ ಈಚೆಯಿಂದ ಬಂದಿರೋ ಅವನು ತಲೆ ಕೆಟ್ಟ ನಮ್ಮ ಮಗ ಅನ್ನೋ ಥರ ನೋಡ್ತಾ ಇದ್ರು. ಆಹಾ ಹಾ 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 ಏನ್ ವ್ಯೂ ಗುರು. ಇಲ್ಲೊಂದಷ್ಟು ಫೋಟೋಸ್ ಹಿಡ್ಕೊಬೇಕಂತ ಇವಾಗ ಫಿಕ್ಸ್ ಆಗಿದ್ದೀವಿ. ಏನ್ ಚಿಂದೆ ವ್ಯೂ ಇದೆ ನೋಡಿ. ವ್ಯೂ ತೋರಿಸ್ತೀನಿ ಬನ್ನಿ ನಿಮಗೆ. ವ್ಯೂ ನೋಡಿ ಏನು ಸಾಕಾಗಿದೆ. ಚಿಂದೆ ವ್ಯೂ ಅಲ್ಲ, ನನ್ನ ಮಗಂದು ಫುಲ್ಲು ಮೋಡ, ಫುಲ್ ಗ್ರೀನ್ರಿ, ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಚಿಂದಿ ನೆಕ್ಸ್ಟ್ ಲೆವೆಲ್ ವ್ಯೂ ಇದು. ಆ ವೈಟ್ ಕಲರ್ಗೂ ಹಿಂದೆ ಇರೋ ಗ್ರೀನ್ ಬ್ಯಾಕ್ಗ್ರೌಂಡ್ಗೂ ಸೆಕ್ಸಿ ಕಾಂಬಿನೇಷನ್ ಅಂತ ಅನಿಸುತ್ತೆ ನನಗೆ. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಫೋಟೋಸ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕ್ರೆಡಿಟು ನಮ್ಮ ಮುಂದೆ ಹೋಗುತ್ತಿರುವ ವಿನೋದ್ ಅವರಿಗೆ. ಒಂದು ಒಳ್ಳೆ ಬ್ಯೂಟಿಫುಲ್ ಮೆಮೊರೇಬಲ್ ರೈಡ್ ಮಾಡ್ಕೊಂಡು ಹೋಗ್ಬೇಕು ಇದನ್ನು. ಸಕ್ಕತ್ತಾಗಿದೆ ಸೀರಿಯಸ್ ಆಗಿ. ಏನಂತ ನನಗೆ ವರ್ಡ್ಸೇ ಸಿಗ್ತಾ ಇಲ್ಲ ಆ್ಯಕ್ಚುಲ್ ಆಗಿ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಇಲ್ಲಿ DSLR ಅಲ್ಲಿ ಫೋಟೋ ಶೂಟ್ಗಳು ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ದೂರ ಚೆನ್ನಾಗಿರೋ ರೋಡ್ ಸಿಕ್ಬಿಟ್ರೆ ಸಾಕು. ಟಾಪ್ ಬಾಕ್ಸಲ್ಲಿ ಏನೂ ಇಲ್ಲ. ನನ್ನ ಮಗಂದು ಇವಾಗ ಏನು ಬೇಕೋ ಪವರ್ ಬ್ಯಾಂಕು ಅದು ಇದು ಮಾತ್ರ ಇಟ್ಕೊಂಡಿದ್ದೀನಿ. ದಡ 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 ಅಂತ ಸೌಂಡು ಇರಿಟೇಷನ್ ಆಗ್ತಾಯಿತ್ತು ನನಗೆ ಹಿಂದ್ಗಡೆ. ಇಲ್ಲಿಂದ ಫುಲ್ ತಿಕ್ ಫಾರೆಸ್ಟ್ ಸ್ಟಾರ್ಟ್ ಆಗಿದೆ. ಎಷ್ಟು ತಿಕ್ಕಾಗಿದೆ ಅಂದರೆ, ಇಲ್ಲಿ ರೋಡ್ ಸೈಡಿಂದ ಒಂದು 2-3 ಮರ ಅಷ್ಟೇ,
ಅದರಿಂದ ಏನಿದೆ ಅಂತಾನೆ ಕಾಣಿಸ್ತಾ ಇಲ್ಲ, ಅಷ್ಟು ತಿಕ್ಕಾಗಿದೆ ಫಾರೆಸ್ಟ್. ನೋಡಿ ಎಷ್ಟು ತಿಕ್ಕಾಗಿದೆ ನೋಡಿ ಫಾರೆಸ್ಟ್. ಅಪ್ಪ, ನೆಕ್ಸ್ಟ್ ಈ ಫಾಕ್ಸು. ಫಾಕ್ಸು ನರಿ ಗುರು, ರೆಕಾರ್ಡ್ ಆಗಿದೆ ನರಿ. ಓ ನರಿ ಅದು, ಯಬ್ಬ ನೆಕ್ಸ್ಟ್ ಲೆವೆಲ್. ವೈಲ್ಡ್ ಫಾಕ್ಸ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡಿರೋದು, ಸೀರಿಯಸ್ ಆಗಿ. ಎವಿ ಡೇಂಜರ್ ಇದ್ದಂಗಿದ್ಯಪ್ಪ, ಸಖತ್ತು ಕ್ರೇಜಿ ಎಕ್ಸ್ಪೀರಿಯನ್ಸ್ ಗುರು. ನನ್ನ ಮಗಂದು ಅದೇ ಜಾಗದಲ್ಲಿ ಟೈಗರ್ ರಾಜ್ ಇರ್ತಾರ ಬಂದ್ಬಿಟ್ಟಿದ್ರೆ ಏನ್ ಮಾಡೋದು ನನ್ನ ಮಗಂದು. ಬೈಕ್ ಬಂದ್ಬಿಟ್ರೆ ಅದಷ್ಟೇ ಬೀಜ. ಹೆವಿ ತಿಕ್ ಫಾರೆಸ್ಟ್ ಇದು. ಪಕ್ಕದಲ್ಲೇ ಇಲ್ಲಿ ಕಂಪ್ಲೀಟ್ ಆಗಿ ನೀರು ಹರಿತಾ ಇದೆ ನೋಡಿ, ಇಲ್ಲಿ ಮ್ಯಾಪಲ್ಲಿ ಗೊತ್ತಾಗುತ್ತೆ. ನಮ್ಮ ರೋಡ್ ಪಕ್ಕದಲ್ಲಿ ಏನು ನೀರು ಹರಿತಾ ಇದೆ. ನಾನು ಎಲ್ಲಾನ ನಿಲ್ಲಿಸ್ಬಿಟ್ಟು ಒಂದು ಒಳ್ಳೆ ಫೋಟೋಸು ವಿಡಿಯೋಸ್ ಹಿಡಿಯೋಣ ಈ ರೋಡಲ್ಲಿ, ಫುಲ್ ತಿಕ್ ಫಾರೆಸ್ಟ್ ಸಖತ್ತಾಗಿದೆ ಅಂತ ಅನ್ಕೊಂತ ಇದ್ದೆ. ನನ್ನ ಮಗಂದು ಕಣ್ಣಿಗೆ ನರಿನೇ ಕಾಣಿಸ್ಬಿಡೋದ. ಇವಾಗ ನಿಲ್ಲಿಸ್ಬೇಕಂದ್ರೆ ನನಗೆ ನಿಧಾನಕ್ಕೆ ಹೋಗ್ಬೇಕಂದ್ರೆ ಭಯ ಆಗ್ತಾ ಇದೆ. ಫಸ್ಟ್ ಟೈಮ್ ಲೈಫಲ್ಲಿ ಮರೆಯಲ್ಲ ನಾನು ಅದನ್ನ. ಫಸ್ಟ್ ಟೈಮ್ ನಾನು ಒಂದು ವೈಲ್ಡ್ ಫಾಕ್ಸ್ನ ನೋಡಿರೋದು ಕಾಡಲ್ಲಿ. ಏನ್ ತಿಕ್ಕಾಗಿದೆ ಗುರು ರೋಡು, ಚಿಂದಿ ನೆಕ್ಸ್ಟ್ ಲೆವೆಲ್ ವ್ಯೂ. ಏನ್ ತಿಕ್ಕಾಗಿದೆ ನೋಡಿ ರೋಡು. ಈ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಒಂದಷ್ಟು ಫೋಟೋಸು ವಿಡಿಯೋಸ್ ತಗೊಂಡಿದ್ದೀನಿ, ಪ್ಲೇ ಮಾಡ್ತೀನಿ ನೋಡಿ. ನನ್ನ ಮಗಂದಿ ಫ್ರೇಮಿಂದ ಈಚೆ ಬರೋಕ್ಕೆ ಆಗ್ತಾ ಇಲ್ಲ ನನಗೆ, ಹಿಂದಿ ಫ್ರೇಮ್. ಆಕ್ಚುಲಿ ಮಳೆ ಬರ್ತಾ ಇತ್ತು ಅಂತ ಕ್ಯಾಮ್ರಾ ಎತ್ತಿಟ್ಟಿದ್ದೆ, ಮಳೆ ನಿಂತೋಯ್ತು. ಏನ್ ಸಾಕಾಗಿದೆ ನೋಡಿ ವ್ಯೂ, ಅಲ್ಟಿಮೇಟ್ ಚಿಂದಿ ವ್ಯೂ. ಇವಾಗ ಅಲ್ಲಿ ತಿನ್ನೋದ ಇಲ್ಲಿ ತಿನ್ನೋದ? ಮೆಜಾರಿಟಿ ವಿನ್ಸ್. ಅಲ್ಲಿ ಜಾಸ್ತಿ ಜನ ಇದ್ದಾರೆ ಅಲ್ಲಿ ತಿನ್ಬೇಕಂತ ಒಬ್ಬ, ಇಲ್ಲಿ ನೋಡಕ್ ಚೆನ್ನಾಗೈತೆ ಇಲ್ಲಿ ತಿನ್ಬೇಕಂತ ನಾವು. ಓಪನ್ ಇದೆ. ಫೈನಲಿ ಬಂದ್ವಿ. ಲವ್ ಮಾಕ್ಟೈಲ್ ಒಂದು ಸೀನ್ ಇಲ್ಲೇ ಶೂಟ್ ಮಾಡಿರೋದು ನೋಡಿ. ಲವ್ ಮಾಕ್ಟೈಲ್ ಕನ್ನಡ ಮೂವಿ ಇದು. ಹಂಗೆ ಇದ್ ಕಡೆ ವ್ಯೂ ನೋಡಿ, ಫುಲ್ಲು ಮೋಡ. ಇದು ಟೀ ಎಸ್ಟೇಟ್ದು ಟೀ ಸ್ಯಾಂಪಲ್ ಪುಡೀಸ್ ಅದೆಲ್ಲ ಸಿಗುತ್ತೆ. ಡಿ ಬಾಸ್ ಅಭಿಮಾನಿಗಳು ಒಟ್ಟಲ್ಲಿ ಕ್ರೇಜಿ ಅವರು. ಬಿಲ್ಲಾ ಡೈಲಾಗ್ನ ಫ್ಲಿಪ್ ಮಾಡ್ಬಿಟ್ಟವ್ರು ನೋಡು. ಟ್ರಸ್ಟ್ ನೋ ಒನ್, ಡೋಂಟ್ ಫಾಲೋ ಎನಿ ಒನ್, ಬಿ ಓನ್ಲಿ ಒನ್ ಅಂತೆ. ಇವರು ನಮ್ಮ ಬೆಂಗಳೂರವರೇ, ಡ್ಯೂಕಲ್ಲಿ ಬಂದಿದ್ದಾರೆ, ಗೊಟ್ಟಿಗೆರೆಯಲ್ಲಿ ಇರೋದಂತೆ. ಚೈನ್ ಫುಲ್ ಡ್ರೈ ಆಗೋಗಿತ್ತು. ನಮ್ಮ ಹತ್ರ ಇದೆ ಚೈನ್ ಸ್ಪ್ರೇಯಲ್ಲಿ ಕೊಟ್ಟು ಚೈನ್ ಸ್ಪ್ರೇ ಹೊಡೆದ್ವಿ ಅವ್ರಿಗೆ. ಪಾಪ ತಂದಿಲ್ವಂತೆ ಅವರು, ನಮ್ಮ ಹತ್ರ ಇದ್ದಿದ್ರಲ್ಲಿ ಹೊಡೆದ್ವಿ ಅವ್ರಿಗೆ. ಫುಲ್ ಡ್ರೈ ಆಗೋಗಿತ್ತು ಕಂಪ್ಲೀಟಾಗಿ. ಬ್ಯಾಂಗ್ಳೂರಿಂದ ಬಂದಿದ್ದಾರೆ, ಗೊಟ್ಟಿಗೆರೆಯಿಂದ. ಒಬ್ಬ ಬೈಕರ್ ಇನ್ನೊಬ್ಬನ ಬೈಕರ್ನ ಯಾವತ್ತೂ ಬಿಟ್ಕೊಡಲ್ಲ ಬಿಡಿ. ಫುಲ್ಲು ಫೋಟೋ ಸೆಷನ್ ನಡೀತಾ ಇದೆ ಇಲ್ಲಿ, ನೆಕ್ಸ್ಟ್ ಲೆವೆಲಲ್ಲಿ. ಈಗ ನಾವು ನಮ್ಮ ಮೈದಡಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಇವ್ರು ಆ್ಯಕ್ಚುಲಿ ಇವಾಗ ನಮಗೆ ಸಿಕ್ಕಿದ್ರಲ್ವ, ಅವರು ಮೈದಡಿಗೆ ಹೋಗಿದ್ದಾರೆ. ನಿನ್ನೆ ಸಕ್ಕತ್ತಾಗಿತ್ತು ಅಂತ ಹೇಳಿದ್ರು. ಇವಾಗ ಇನ್ನೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಏನೋ ಆಯ್ತಪ್ಪ ಹಿಂದೆ, ಏನಂತ ಗೊತ್ತಾಗಿಲ್ವೇ. ಲೈನಪ್ ನೋಡಿ ಏನು ಸಕ್ಸಿಯಾಗಿ ಕಾಣ್ತಾ ಇದೆ. ಆಕ್ಚುಲಿ ಇಲ್ಲಿಂದ ನಾವು ಕುದುರೆಮುಖ ಹೋಗೋಣ ಅಂತ ಅನ್ಕೊಂಡ್ವಿ. ಕುದುರೆಮುಖಗೆ ಹೋದ್ರೆ ಪ್ರಾಬ್ಲಮ್ ಏನು ಅಂದ್ರೆ, ಟೋಟಲ್ 80 ಕಿಲೋಮೀಟರ್ಸ್ ಸುಮ್ಮನೆ ನಾವು ಟ್ರಾವೆಲ್ ಮಾಡಬೇಕು, ಎಲ್ಲೂ ನಿಲ್ಸಕ್ಕೂ ಆಗಲ್ಲ. ಫುಲ್ ಫಾರೆಸ್ಟ್ ಗಾರ್ಡ್ಸ್ ಸ್ಟ್ರಿಕ್ಟ್ ಆಗಿಬಿಟ್ಟಿದಾರಂತೆ. ಸೊ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಕುದುರೆಮುಖ. ಇಲ್ಲಿಂದ ನಾವು ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ, ಮೈದಡಿ ವ್ಯೂ ಪಾಯಿಂಟ್ ಅಂತ. ನೆನ್ನೆ ಎಲ್ಲ ಈ ಬೆಳಗ್ಗೆಯಿಂದ ಎಲ್ಲ ಮಳೆ, ಇವಾಗ ಬಿಸಿಲು ಸರಿಯಾಗಿ ಹೊಡಿತಾ ಇದೆ. ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೀನಿ, ಅಷ್ಟು ಬಿಸಿಲು ಬರ್ತಾ ಇದೆ. ಅದು ಏನು ಕಥೆನೋ ನನ್ನ ಮಗಂದು. ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಒಂದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಇಷ್ಟ ಬಂದಂಗೆ ಬರ್ತಾ ಇತ್ತು ಹೋಗ್ತಾ ಇತ್ತು.
ಇದೇ ನಮ್ಮ ಹ್ಯಾಂಗಿಂಗ್ ಬ್ರಿಡ್ಜ್.